ಅದು ಕಡಿಮೆ ಅಂದ್ರೆ ನಮ್ಮ ಕಡೆಯಿಂದ ಒಂದು 8 ವರ್ಷ ಗ್ಯಾರಂಟಿ ಇರುತ್ತೆ ಸರ್. ಎಲ್ಲ ರ್ಯಾಂಕ್ಗಳಿಗೆಲ್ಲ ಫಿಟ್ಟಿಂಗ್ಸು ಮತ್ತು ರೀಸನಬಲ್ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ. ನಾವು ಮಾತಾಡುವಾಗ ಯಾವ ಥರ ಮಾತಾಡಿದ್ವಿ ಅದೇ ಥರ ಅವರು ಮಾಡ್ಕೊಂಡಿದ್ದಾರೆ. ಹಾಲು ಟ್ರೇಡರ್ ಸರ್ಕಲಲ್ಲಿ ನಮಸ್ತೆ, ನಿಮ್ಮ ಹೆಸರನ್ನು? ನಮ್ಮ ಹೆಸರು ರಾಜಶೇಖರ್ ಅಂದ್ಬಿಟ್ಟು. ಯಾವ ಊರು ಸರ್? ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿಂದ ಬಂದಿದ್ದೀವಿ. ಓಕೆ ಸರ್, ಈ ಗಾಡಿ ಬಂದು ನೀವು ಇವ್ರ ಜೊತೆ ಆರ್ಡರ್ ಕೊಟ್ಟಿದ್ದೆ. ಮೊದಲನೇ ಯಾಕೆ ಇವ್ರು ಹೆಂಗೆ ಗೊತ್ತಾಯ್ತು ಸರ್ ನೀವು ಈ ಥರ ಗಾಡಿ ಮಾಡ್ತಾರೆ ಅಂತ? ಸರ್, ಮೈಸೂರು ಸ್ಟುಡಿಯೋ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮಾಡ್ತಿದ್ರು. ಅದನ್ನು ನೋಡಿಬಿಟ್ಟು ನಾವು ಬಂದಿದ್ದು. ಬಂದು ಕೊಟ್ವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಪೇಂಟಿಂಗ್ಸು ಮತ್ತು ರೀಸನಬಲ್ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ. ಉಗ್ನಿಯಲ್ಲಿ ನಾವು ಮಾಡಿಸಿರೋದು ಪಾನಿಪುರಿ ಅಂಗಡಿಗೆ. ಹಾಂ, 2.25 ಹೇಳಿದ್ರು ಅವರು. 2,25,000 ಹೇಳಿದ್ರು. ಓಕೆ ಸರ್. 2,20,000 ಗಾಡಿ ಆಗಿದೆ. 4 ಟೈರ್ ಹೊಸದು ಹಾಕ್ಸ್ಕೊಟ್ಟಿದ್ದಾರೆ. ಪೇಂಟಿಂಗ್ ಎಲ್ಲ ಚೆನ್ನಾಗಿದೆ. ಪೇಂಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಸರ್ ಗಾಡಿ? ಹೆಂಗೆ ಆಯಿತು ವರ್ಕ್ ಎಲ್ಲ ಕಳ್ಸಲ್ಲ ಹೆಂಗೆ ಐತೆ ಸರ್? ಗಾಡಿ ಎಲ್ಲ ನಾವು ಯಾವ ಥರ ಹೇಳಿದ್ವು ಅದೇ ಥರ ಮಾಡ್ಕೊಂಡಿದ್ದಾರೆ. ನಾವು ಮಾತಾಡುವಾಗ ಯಾವ ಥರ ಮಾತಾಡಿದ್ವಿ ಅದೇ ಥರ ಅವರು ಮಾಡ್ಕೊಂಡಿದ್ದಾರೆ. ಸರ್, ಎಷ್ಟು ದಿನ ಗಾಡಿ ರೆಡಿ ಆಗಿದೆ? ಗಾಡಿ ಅವರು 10 ದಿನದಲ್ಲಿ ಅಂದರು. 10 ದಿನಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕರೆಕ್ಟ್ 10 ದಿನ ರೆಡಿ ಆಯಿತು ಅಂತ ಹೇಳಿದ್ರು. ನಾವು 1 ವಾರಕ್ಕೆ ಕೊಡಿದ್ವಿ. ಆಗೋದಿಲ್ಲ ಸರ್, ನಮ್ಗೆ 10 ದಿವಸ ಬೇಕೇ ಬೇಕಂದ್ರು. 10 ದಿವಸಕ್ಕೆ ಕರೆಕ್ಟಾಗಿ ಗಾಡಿ ಕೊಟ್ಟಿದ್ದಾರೆ. ಮೊದಲು ಅರ್ಧ ಅಮೌಂಟ್ ಕೊಟ್ಟಿದ್ವಿ. ಈ ಗಾಡಿ ತಗೊಂಡೋಗಿ ಅರ್ಧ ಅಮೌಂಟ್ ಕೊಡ್ತೀವಿ. ನೋಡ್ತಾ ಇದ್ದೀರಾ, ಕಳಸ ಫುಲ್ SSLೇ ಮಾಡಿದ್ದಾರೆ. ಹೆಂಗೆ ಫಿನಿಶಿಂಗ್ ಎಲ್ಲ ಹೆಂಗೆ ಬಂದಿದ್ದು ಸರ್? ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್? ಓಕೆ ಓಕೆ ಸರ್. ಎಲ್ಲಿ ಅಂಗಡಿಯಲ್ಲಿ ಯಾವ ಊರಲ್ಲಿ ಹಾಕ್ತೀರಾ ಹೇಳಿ ಸರ್? ಮಾಲೂರಲ್ಲಿ ಎಲ್ಲಿ ಪಾರ್ಕ್ ಮಾಡ್ತೀರಾ? ಫಿಕ್ಸ್ ಮಾಡಿದ್ರಾ? ಹಾಲು ಟ್ರೇಡರ್ ಸರ್ಕಲಲ್ಲಿ. ಓಕೆ, ಥಿಯೇಟರ್ ಸರ್ಕಲ್. ಕೋಲಾರ ರೋಡ್. ಓಕೆ, ಮಾಲೂರು ಥಿಯೇಟರ್ ಸರ್ಕಲ್ ಪಾರ್ಕ್ ಮಾಡ್ತಾರೆ ಸರ್. ಮತ್ತು ಇದು ಕಳಸ ಎಲ್ಲ ನೋಡ್ತಾ ಇದ್ದ ಎಲ್ಲ ಸೂಪರಾಗಿ ಮಾಡಿ ಕೊಟ್ಟಿದ್ದಾರೆ. ಬಜೆಟಲ್ಲೇ ವರ್ಕೌಟ್ ಆಯ್ತಾ? ನಿಮ್ಮ ಬಜೆಟಲ್ಲೇ ಬಂದಿದ್ದಾ? ಹೌದು ಸರ್, ನಮ್ಮ ಬಜೆಟಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಬೇರೆ ಯಾರಾದರೂ ಬೇಕಂದರೆ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ರೆಸ್ಪಾನ್ಸು ಚೆನ್ನಾಗಿದೆ. ಏನು ಮಾತಾಡೋದು ಮಾತು ವರ್ಷ ಕರೆಕ್ಟಾಗಿದೆ. ಹೌದು. ಓಕೆ ಓಕೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಸರ್ ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದಾರೆ. ಅದೇ ಥರ ಇದ್ದಾರೆ, ಏನು ತೊಂದರೆ ಇಲ್ಲ. ಓಕೆ ಫೈನ್. ಸ್ನೇಹಿತರೆ ನೋಡಿ, ಇವರು ಕೋಲಾರಲ್ಲೂ ಬಂದಿದ್ದಾರೆ. ಈ ಪಾನಿಪುರಿ ಗಾಡಿ ಆಮ್ನಿಯಲ್ಲಿ ಬುಕ್ ಮಾಡಿದ್ದಾರೆ. ಕಂಪ್ಲೀಟ್ ಬಾಡಿ ಎಲ್ಲ SS. ನೀವು ನೋಡ್ತಾ ಇದ್ರೆ ಈಗ ಆಲ್ಮೋಸ್ಟ್ ಕಂಪ್ಲೀಷನ್ ಆಯಿತು. ಇಲ್ಲಿ ಬಂದು ಬರೀ ಗ್ಲಾಸ್ ವರ್ಕ್ ಮಾತ್ರ ಇಲ್ಲಿ ಫಿಟ್ಟಿಂಗ್ ಇಲ್ಲಿ ನಡೀತಾ ಇದೆ. ಇಲ್ಲಿ ನೋಡಿ ಲೈಟಿಂಗ್ಸು ನಿಮ್ಗೆ ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರಲ್ಲೇ ನೋಡಿ, ಎಕ್ಸ್ಟೀರಿಯರಲ್ಲಿ ನೋಡ್ತಾ ಇದ್ದೀರಾ, 2 ಕಡೆನೂ ನಿಮಗೆ LED ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ಬ್ಲೂ ಕಲರ್ ಲೈಟಿಂಗ್ ಕೊಟ್ಟಿದ್ದಾರೆ. ಈ ಸೈಡ್ ಡೋರ್ಗೆ ಬಂದ್ಬಿಟ್ಟಿನ ಇಲ್ಲಿ ವೈಟ್ ಕಲರ್ಲೆ LED ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದಾರೆ. ಅದೇ ಬಿಟ್ಟು ನೀವು ನೋಡ್ತಾ ಇದ್ರೆ 2 ಡೋರ್ಗೆ ಲೈಟ್ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆನೂ ಲೈಟಿಂಗ್ ಕೊಟ್ಟಿದ್ದಾರೆ. ನೋಡಿ ಸೂಪರ್ ಆಗಿದೆ. ಮತ್ತು ರ್ಯಾಕ್ ಎಲ್ಲ ನೋಡಿ, ರ್ಯಾಕ್ ಡಿಸೈನು ಪಾನಿಪುರಿಗೆ ಸೂಪರಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ಟೋರೇಜ್ ಸ್ಪೇಸ್ ಎಲ್ಲ ಐತೆ. ಸೊ ಒಟ್ಟಿಗೆ ಇನ್ನು ಕೆಲಸನೂ ಇದೆ. ಓಕೆ, ಇನ್ನು SS ಇತ್ತು. ಇನ್ನು ಗ್ಲಾಸ್ ಫಿಟ್ಟಿಂಗ್ ಆಗಿಲ್ಲ. ಇನ್ನು ಗ್ಲಾಸ್ ಫಿಟ್ಟಿಂಗ್ ಆಗ್ತಾ ಇದೆ. ಓಕೆ ಓಕೆ, ಫಿಟ್ಟಿಂಗ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಗ್ರೇಟ್. ಇವತ್ತು ಆಲ್ಮೋಸ್ಟ್ ಫಿನಿಶಿಂಗ್ ಬಂದಿದೆ. ಇಲ್ಲಿ ಗ್ಲಾಸ್ ವರ್ಕ್ ಆಗಿದ ಮೇಲೆ ಪುನಃ ವರ್ಕ್ಶಾಪ್ ಹೋಗಿ ಇಲ್ಲಿ ಮೇಲ್ಗಡೆ ಬಂದು ನೋಡ್ತಾ ಇದೆ. ಈ ರ್ಯಾಕ್ಸ್ಗೆಲ್ಲ ಫುಲ್ ಕಂಪ್ಲೀಟ್ SSLೇ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಅವರು ಇವತ್ತೇ ಗಾಡಿ ತೊಗೊಂಡು ಊರಿಗೆ ಹೋಗ್ತಾ ಇದ್ದಾರೆ. ನೋಡಿ, ಸೊ ಕಳಸ ಎಲ್ಲ ಚಲೋ ಬಂದಿದೆ. ಹೇಳೋ ಥರ ನಿಮ್ಗೆ ನೋಡಿ 10 ದಿನಲ್ಲೇ ಕಳಸ ಫಿನಿಶ್ ಮಾಡಿ ಗಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ನೋಡ್ಬೋದು. ಇಲ್ಲಿ ಡ್ರೈವರ್ಸ್ ಕ್ಯಾಬಿನ್ ಕೂಡ ನೋಡಿ ತುಂಬ ನೀಟಾಗಿದೆ. ಡ್ರೈವರ್ ಸೀಟ್ ಎಲ್ಲ ನೋಡ್ಬೋದು. ಗಾಡಿನ ಸೂಪರ್ ಮೆಕ್ಯಾನಿಸಮ್, ಡ್ರೈವ್ ಮೆಕ್ಯಾನಿಸಮ್ನ ಚಲೋ ಅದನ್ನು ಹೇಳಿದೆ. ಸೊ ಈ ಥರ ನಿಮಗೆ ಆಮ್ನಿಯಲ್ಲಿ ಫಾಸ್ಟ್ ಫುಡ್ ಗಾಡಿ, ಪಾನಿಪುರಿ ಗಾಡಿ ಮತ್ತು ಆಪೆ ಆಟೋ 3 ವೀಲರ್ಸ್ಲಿ ನಿಮಗೆ ಫಾಸ್ಟ್ ಫುಡ್ ಗಾಡಿಗಳು, ಪಾನಿಪುರಿ ಗಾಡಿಗೆಲ್ಲ ಬೇಕಂದರೆ ವಿಡಿಯೋ ಬರೋ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ. ಫಸ್ಟ್ಲ ವರ್ಕ್ಶಾಪ್ ಬಂದು ವಿಸಿಟ್ ಮಾಡಿ. ಕಸ್ಟಮೈಸ್ಡ್ ನೀವು ಕೇಳಿದ ಡಿಸೈನ್ ಪ್ರಕಾರ ರೆಡಿ ಮಾಡಿ ಕೊಡ್ತಾ ಕಸ್ಟಮೈಸ್ ಡಿಸೈನಲ್ಲೇ ಬರ್ತದೆ ಟೋಟಲ್ ಆಗಿ. ಇದು ನಾವು ವಿಡಿಯೋಲಿ ಹೇಳೋದು ಅಮೌಂಟ್ ಬಂದು ಬೇಸಿಕ್ ಅಮೌಂಟ್. ಬೇಸಿಕ್ ನಿಮ್ಗೊಂದು ಐಡಿಯಾ ಸಿಕ್ಕಲೆ ಅಂತ ಇಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ಬಂದು ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ನ ಕೇಳ್ತೀರಾ ಆ ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ವಿಡಿಯೋ ಬರೋ ನಂಬರ್ಗೆ ದಯವಿಟ್ಟು ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡಿ. ಫಸ್ಟ್ ಸ್ವಲ್ಪ ಇನ್ನೂ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಡಿಫ್ರೆನ್ಸ್. ಓಕೆ, ಬ್ಯಾಟ್ರಿ ಆಗಲಿ ಎಕ್ಸ್ಟ್ರಾ ಕೊಡ್ತೀನಿ ಅಂದರು, ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನಾನು ಟೈರ್ ಎಕ್ಸ್ಟ್ರಾ ಹಾಕ್ತೀನಿ ಅಂದರು. ಹೊಸ ಟೈರ್ ಕರೆಕ್ಟಾಗಿ ಹಾಕ್ಕೊಟ್ಟಿದ್ದಾರೆ. ಅವ್ರು ಅವತ್ತು ಏನು ಮಾತಾಡಿದ್ರು ಅರ್ಧ ಅಮೌಂಟ್ ಕೊಟ್ಟಿದ್ದೀವಿ, ಇನ್ನೂ ಅರ್ಧ ಅಮೌಂಟ್ ಕೊಟ್ಟಿಲ್ಲ. ಓಕೆ ಆಯಿತು. ಗಾಡಿ ತಗೊಂಡೋಗಿ ಅರ್ಧ ಅಮೌಂಟು ಫಸ್ಟು ಅಡ್ವಾನ್ಸು, ಅರ್ಧ ಅಮೌಂಟ್.
ಓಕೆ ಫೈನ್ ಸೊ ನೋಡಿ ಇವರು ಏನಾಗಿದೆ ಬುಕಿಂಗ್ ಟೈಮಲ್ಲೇ 50% ಅಮೌಂಟ್ ಪೇ ಮಾಡಿದ್ದಾರೆ. ಈಗ ಡೆಲಿವರಿ ಟೈಮ್ ಬ್ಯಾಲೆನ್ಸ್ 50% ಕೊಟ್ಟಿದ್ದಾರೆ. ಇವ್ರಿಗೆ ಎಕ್ಸ್ಟ್ರಾ ಬ್ಯಾಟ್ರಿ ಬೇಕು ಮತ್ತು ಟೈರ್ಸ್ 4 ಹೊಸದು ಟೈರ್ಸ್ ಇದೆ. ಸೊ ನಿಮ್ಮ ಡಿಸೈನ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನೋಡಿ ವಿಡಿಯೋಲಿ ಬರೋ ನಮಗೆ ಫೋನ್ ಹಚ್ಚಿ ಮಾತಾಡಿ, ಫಸ್ಟ್ ವರ್ಕ್ಶಾಪ್ ಬಂದು ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಡಿಸೈನ್ ನಿಮ್ಗೆ ಹೆಂಗೆ ಯಾವ ಡಿಸೈನ್ ಕಲಿತಾ ಆ ಥರ ನಿಮಗೆ ಡಿಸೈನ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಆ ಥರ ಬೇಕು ಆ ಥರ ಅವ್ರು ಮಾಡಿಕೊಡ್ತಾರೆ. ಅವ್ರು ಯಾವ ಥರ ಹೇಳಿದ್ರು ಆ ಥರ ಮಾಡಿಕೊಡ್ತಾರೆ. ಏನು ಮಾತಾಡಿದ್ರು ಅದೇ ಪ್ರಕಾರ ಇರ್ತದೆ, ಏನು ಚೇಂಜಸ್ ಇಲ್ಲ. ನಮಗೆ ಏನು ಮಾತಾಡಿದ್ರು ಅದೇ ಥರ ಇದೆ. ಈಗ ನಾವೆಲ್ಲ ಗಾಡಿ ತಗೊಂಡೋಗ ಡಾಕ್ಯುಮೆಂಟ್ಸ್ ಸಮೇತ ಕೊಡ್ತಾರೆ. ಓಕೆ ಫೈನ್ ಸೊ ಅದನ್ನು ಹೇಳಿದ್ದಾರೆ. ಗಾಡಿ ಕೈಲಿ ಕೊಟ್ಬಿಟ್ಟು ಹಂಗೆ ಕಳಿಸಲ್ಲ, ಪೇಪರ್ ಹಿಂಗೆ ಬೇಕಲ್ಲ, ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅವ್ರದ್ದು ಡಾಕ್ಯುಮೆಂಟ್ಸ್ ಸಮೇತ ಕ್ಲಿಯರಾಗಿ ಕೊಟ್ಟು ಕಳಿಸ್ತಾರೆ. ಏನು ತೊಂದರೆ ಇಲ್ಲ. ಓಕೆ ಫೈನ್ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆನೇ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಜೊತೆನೇ. ಸೊ ಇನ್ನೊಂದು ಸಾರಿ ಹೇಳ್ತಾನೆ, ದಯವಿಟ್ಟು ಫೋನಲ್ಲಿ ನಂಬರ್ ಮಾತಾಡ್ಕೊಳ್ಳಿ, ಲೊಕೇಶನ್ ವಾಟ್ಸಪ್ಪಲ್ಲೇ ಕಳಿಸ್ತಾರೆ. ಪರ್ಸನಲ್ ವರ್ಕ್ಶಾಪ್ ಬಂದು ವಿಸಿಟ್ ಮಾಡಿ ನೀವು ಕೇಳಿದ ಥರ ರೆಡಿ ಮಾಡಿಕೊಡ್ತಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ, ಹೇಳಿ ಸರ್. ನಾನು ನೋಡ್ತಾ ಇದ್ದೀನಿ ಫಸ್ಟು ನಿಮಗೆ ಆಪೆ ಆಟೋ ಗಾಡಿಗಳು ತುಂಬ ಆರ್ಡರ್ ಆಯಿತು. ಈಗ ಆಮ್ನಿ ಗಾಡಿಗಳು ಸಿಕ್ಕಾಪಟ್ಟೆ ಆರ್ಡರ್ ಆಗ್ತಾ ಇದೆ. ಈ ಗಾಡಿ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಈ ಗಾಡಿ ನಿಮಗೆ ಓಮಿನಿಯಲ್ಲೇ ಮಾಡಿರೋದು ಸರ್ ಇದು. ಹಾಂ, ಇದು ಫುಲ್ ಎಸ್ ಆಗಿದೆ. ಲಾಸ್ಟ್ ಟೈಮ್ ಹಾಸನ್ಗೆ ಗಾಡಿ ಕಳಿಸಿದ್ದೆ ಸರ್ ಒಂದು. ಹಾಂ, ಇದು ಕೋಲಾರ್ಗೆ ಹೋಗುತ್ತೆ ಸರ್ ಗಾಡಿ. ಸೇಮ್ ಬೇಕು ಅಂತ ಕಸ್ಟಮರ್ ಹೇಳಿದ್ದಾರೆ, ಅದಕ್ಕೆ ಸೇಮ್ ಮಾಡಿಕೊಟ್ಟಿದ್ದೀವಿ ಸರ್ ಒಂಚೂರು. ಓಕೆ, ಇದಕ್ಕೆ ಎಷ್ಟು ಬಜೆಟ್ ಆಗಿದೆ ಸರ್? ಸರ್ ಇದು ಫುಲ್ ಎಸ್ ಮತ್ತು ಫುಲ್ 4 ಟೈರು ಹೊಸದು ಹಾಕ್ಬಿಡ್ಬೇಕು. ಮತ್ತು ಇದಕ್ಕೆ 195 ಆಗಿದೆ ಸರ್. 195 4 ಹೊಸ ಟೈರ್ ಹಾಕ್ತೀರಾ? ಹೌದು ಸರ್. ಓಕೆ, ಲಾಸ್ಟ್ ಟೈಮೇ ವಿಡಿಯೋಲಿ ಅವ್ರು ತೋರಿಸಿದ್ದಾರೆ. ಒಬ್ಬ ಕ್ಲೈಂಟ್ಗೆ ಹಾಸನದಿಂದ ಬಂದವರಿಗೆ ಪಾನಿಪುರಿ ಗಾಡಿ ಆಮ್ನಿಯಲ್ಲಿ ಮಾಡಿಕೊಟ್ಟಾರೆ. ಈಗ ಅದನ್ನೇ ಫಾಲೋಅಪ್ ಆಗಿ ಆರ್ಡರ್ ಕೋಲಾರದಿಂದ ಬಂದಿದೆ. ಕೋಲಾರ ಪಾರ್ಟಿ ಅವರು ಡೆಲಿವರಿ ತೊಗೊಳ್ತಾರೆ. ಡೆಲಿವರಿ ವಿಡಿಯೋನು ನಾವು ಇದ್ರ ಜೊತೆನೇ ಬರ್ತದೆ ನೋಡಿ. ಸೊ ಗಾಡಿ ನೋಡಿ ಆಮ್ನಿಯಲ್ಲಿ ಇದು 195 ಆಗಿದೆ ಗಾಡಿ. ಕಂಪ್ಲೀಟ್ ಬಾಡಿ ಫ್ರೇಮ್ ಎಲ್ಲ SSLೇ ಮಾಡಿದೆ. ಆಮ್ನಿ ಗಾಡಿ ನಿಮ್ಗೆ ಗೊತ್ತು, ಬಜೆಟಲ್ಲೇ ವರ್ಕೌಟ್ ಆಗೋದು. ಫಸ್ಟ್ ನೋಡಿ ಪೇಂಟಿಂಗ್ ಎಲ್ಲ ಎತ್ತಿ ಕಾಣಿಸ್ತದೆ ನೋಡಿ. ಪೇಂಟಿಂಗ್ ಡಿಸೈನ್ ಎಲ್ಲ ಹಿಂಗೆ ಜೊತೆನೇ ಫೋಟೋನ ಹಾಕ್ತೀನಿ, ಫುಲ್ ಕ್ಲೋಸ್ ಫೋಟೋಸು, ಅದನ್ನು ಸೂಪರಾಗಿದೆ. ಪೇಂಟಿಂಗ್ ಅಂತ ತುಂಬ ಕ್ವಾಲಿಟಿಯಾಗಿ ಮಾಡಿದರೆ ತುಂಬ ಅಟ್ರಾಕ್ಷನ್. ನಿಮಗೆ ದೂರದಿಂದ ನಿಮ್ಮ ಗಾಡಿ ನೋಡಿಬಿಟ್ಟೆ ಅಟ್ರಾಕ್ಷನ್ ಆಗಬೇಕಂದ್ರೆ ಔಟ್ಸೈಡ್ ಪೇಂಟಿಂಗ್ ಡಿಸೈನ್ ಮೇಲೆ ಹೋಗುತ್ತೆ. ಸೊ ನೋಡಿ ಎಕ್ಸ್ಟ್ರಾ ಎಲ್ಲ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಸೈಡೆಲ್ಲ ರ್ಯಾಕ್ಸ್ ಹಾಕಿದ್ದಾರೆ. ರ್ಯಾಕ್ಸ್ ಕೂಡ ಎಲ್ಲ ನೋಡ್ಬೋದು, ಎಲ್ಲ SSLೇ ಹಾಕಿದ್ದಾರೆ ನೋಡಿ. ಎಲ್ಲ ಕಂಪ್ಲೀಟ್ SS. ಮತ್ತು ಇಲ್ಲಿ ಡೋರ್ಸ್ ಎಲ್ಲ ನೋಡ್ತಿದ್ದಾರೆ. ಡೋರ್ಸ್ ಎಲ್ಲ ನಿಮಗೆ ಎಲ್ಲ ಪೇಂಟಿಂಗ್ ಎಲ್ಲ ಡಬಲ್ ಕೋಟ್ ಪೇಂಟ್ ಕೊಟ್ಟಿದ್ದಾರೆ. ಫಿನಿಶಿಂಗ್ ಕ್ವಾಲಿಟಿ ಫಿನಿಶಿಂಗ್ ಇತ್ತು ನೋಡಿ. ಮತ್ತು ಇಲ್ಲಿ ನೋಡ್ಬೋದು ಫೈನಲ್ ಫ್ರೇಮ್ ಬರಲ್ಲ ಇದು ನೋಡಿ. ನೀವು ಅದು ಹಾಸನ ಕ್ಲೈಂಟ್ ಗಾಡಿ ನೋಡಿ, ಸೇಮ್ ಡಿಸೈನ್ ನೋಡ್ಬಿಟ್ಟು ನನಗೆ ಆ ಥರನೇ ಡಿಸೈನ್ ಬೇಕಂತ ಸೇಮ್ ಡಿಸೈನ್ಲೇ ಮಾಡಿದ್ದಾರೆ. ಫ್ರೇಮ್ ವರ್ಕ್ ಎಲ್ಲ ನೋಡ್ತಾ ಇದ್ದಾರೆ. ಫುಲ್ ಫ್ರೇಮ್ ವರ್ಕ್ ನಿಮಗೆ SSLೇ ಮಾಡಿದ್ದಾರೆ. ಫ್ಲೋರು ನಿಮಗೆ SSLೇ ಬರ್ತದೆ ನೋಡಿ. ಫಿನಿಶಿಂಗ್ ಎಲ್ಲ ಸೂಪರ್ ಇದೆ. 1,95,000 ಇದು ಫೈನಲು ಗಾಡಿ ಕ್ವಾಲಿಟಿಯಾಗಿ ಮಾಡಿದ್ದಾರೆ ನಿಮಗೆ ಸರ್. 195 ವಿತ್ ಡಾಕ್ಯುಮೆಂಟ್ಸ್ ಅಲ್ಲ, ವಿತ್ ಪೇಪರು. ಹೌದು ಸರ್. ಓಕೆ ನೋಡಿ 195ಗೆ ನಿಮ್ಗೆ ವಿತ್ ಪೇಪರ್ಸ್ ಜೊತೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಜೊತೆನೇ 4 ಹೊಸದು ಟೈರ್ಸ್ ಜೊತೆನೇ ಸಿಗುತ್ತೆ. ಸೊ ನೋಡಿ ಆಮ್ನಿಯಲ್ಲಿ ಪಾನಿಪುರಿ ಗಾಡಿ ಬೇಕಂದರೆ ವಿಡಿಯೋಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಹಚ್ಚಿ ಮಾತಾಡಿ. ಪರ್ಸ್ನಲಿ ವರ್ಕ್ಶಾಪ್ ಬಂದು ವಿಸಿಟ್ ಮಾಡಿ. ಅವ್ರು ಕಳ್ಸಲ್ಲ ಹೆಂಗೆ ನೋಡಿ. ಫಿನಿಶಿಂಗ್ ಆಲ್ರೆಡಿ ನೀವು ಇಲ್ಲಿ ವರ್ಕ್ಶಾಪ್ ವಿಸಿಟ್ ಮಾಡಿದಂಥ ಆಲ್ರೆಡಿ ಆರ್ಡರ್ ಕೊಟ್ಟ ಗಾಡಿಗಳು ಕಳ್ಸ ನಡೀತಾ ಇರ್ತದೆ. ಹೆಂಗೆ ಫಿನಿಶಿಂಗ್ ಹಿಂಗೆ ಐತೆ ಎಲ್ಲ ನೋಡ್ಬೋದು. ಹೆಂಗೆ ವೆಲ್ಡ್ ಜಾಯಿಂಟ್ಸ್ನ ನೋಡಿ, ವೆಲ್ಡ್ ಜಾಯಿಂಟ್ಸ್ನ ಅಷ್ಟು ನೀಟಾಗಿ ಫೈಲಿಂಗ್ ಮಾಡಿದ್ದಾರೆ. ಅಷ್ಟು ನೀಟ್ ವರ್ಕ್ ಇದೆ ನೋಡಿ. ಒಂದು ಯೂನಿಫಾರ್ಮ್ ಆಗಿದೆ ಕೆಲಸ ನೋಡಿ. ಫ್ರೇಮೆಲ್ಲ ನೋಡಿ ಅಂತೇಳಿ ನಿಮ್ಗೆ ಗೊತ್ತಾಗೋದು. ಗಾಡಿ ಅಂತ ಸೂಪರ್ ಆಗೈತೆ. ಈ ಗಾಡಿ ನೀವು 195ಗೆ ಮಾಡಿದ್ರೆ, ಆದರೆ ಕೆಲವ್ರಿಗೆ ಸ್ವಲ್ಪ ಬಜೆಟ್ ಕಡಿಮೆ ಇರ್ತದೆ. ಇದು ಸೇಮ್ ಫ್ರೇಮ್ ಸೆಟಪ್, ಫುಲ್ ಬಾಡಿಗಳು ಎಲ್ಲ ಕಂಪ್ಲೀಟ್ ಫುಲ್ MS ಅಲ್ಲಿ ಗಾಡಿ ಮಾಡಿ ಕೊಡ್ಬೋದಲ್ಲ? ಹೌದು ಸರ್, ಫುಲ್ MS ಅಲ್ಲೂ ಮಾಡಿಕೊಡ್ತೀನಿ ಸರ್. ಕಡಿಮೆ ಬಜೆಟ್ ಇರೋರಿಗೆ, ಅವ್ರಿಗೆ ಎಷ್ಟು ಕಡಿಮೆ ಬಜೆಟ್ ಇರುತ್ತೆ ಅಷ್ಟರಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಸರ್ ಅವ್ರಿಗೆ. ಸರ್ ಮತ್ತೊಂದು MS ಅಲ್ಲೇ ಮಾಡಿದಂಥ ಅಷ್ಟು ಲೈಫ್ ಬರಲ್ಲ, ಫುಲ್ ರಸ್ಟ್ ಹಿಡಿತಾನೆ ಹೇಳ್ತಾರಲ್ಲ ಸರ್, ಹಿಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಡಬಲ್ ಕೋಟಿಂಗ್ ಪೈಂಟ್ ಮಾಡಿಸ್ಕೊಡ್ತೀವಿ ಸರ್ ನಾವು. ಒಂದು ಕಡಿಮೆ ಅಂದ್ರೆ ನಮ್ಮ ಕಡೆಯಿಂದ ಒಂದು 8 ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಎಲ್ಲ ರ್ಯಾಂಕ್ಗಳಿಗೆಲ್ಲ. ಹೌದಾ? ಓಕೆ, ಸಾರಿ. MS ಅಲ್ಲೇ ನಿಮಗೆ ಖಂಡಿತಾಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಮತ್ತು MS ಅಲ್ಲಿ ಮಾಡಿದಂಥ ಈ ಡಬಲ್ ಕೋಟ್ ಪೇಂಟಿಂಗ್ ಮಾಡಿಸ್ಕೊಳ್ಳಿ, ರಷ್ಟೆಲ್ಲ ಏನು ಹೊಡಿಂಗಿಲ್ಲ ಸರ್. ಆಮ್ನಿ ಗಾಡಿಯಲ್ಲಿ ಈ ಥರ ಪಾನಿಪುರಿ ಸೇಮ್ ಡಿಸೈನೇ ಇಟ್ಕೊಳ್ಳಲ್ಲ. MS ಅಲ್ಲಿ ಮಾಡಿದ ಎಷ್ಟಕ್ಕೆ ಮಾಡಿಕೊಡ್ತೀರಾ ಸರ್? ಇದು MS ಅಲ್ಲಿ ಮಾಡಿದ್ರೆ 160ಗೆ ಮಾಡಿಕೊಡ್ತೀವಿ ಸರ್ ನಾವು. ಓಕೆ, 1,60,60,000ಗೆ ಸೇಮ್ ಆಮ್ನಿ ಗಾಡಿ, ಸೇಮ್ ಡಿಸೈನ್ ಪಾನಿಪುರಿ MS ಅಲ್ಲಿ ಮಾಡಿಕೊಡ್ತೀವಿ. MS ಅಲ್ಲೇ ಫುಲ್ ಮಾಡಿ, ಫುಲ್ MS ಅಲ್ಲಿ ಮಾಡಿ ಸ್ಟ್ರಕ್ಚರ್ ಎಲ್ಲ ಡಬಲ್ ಕೋಟಿಂಗ್ ಪೇಂಟ್ ಜೊತೆ ಮಾಡಿ 160ಕ್ಕೆ ಆಗುತ್ತೆ. ಓನ್ಲಿ 1,60,000. ಹೀಗೆ 1,95,000 ಕೊಟ್ಟು ಮಾಡೋಕ್ಕೆ ನಿಮ್ಗೆ ಬಜೆಟ್ ಸ್ವಲ್ಪ ಕಡಿಮೆ ಆಯ್ತಂದರೆ ಏನು ಟೆನ್ಷನ್ ಬೇಡ. ಈ ಫ್ರೇಮು ಇಲ್ಲಿ ಎಲ್ಲ ಎಲ್ಲಿ ಫುಲ್ SS
ನೋಡ್ತಾ ಇದ್ದೀರಾ Same ಎಲ್ಲ ಕಂಪ್ಲೀಟ್ MS ಫಿನಿಶಿಂಗ್ ಬರ್ತದೆ. MS ಫಿನಿಶಿಂಗ್ ಅಲ್ಲಿ ಡಬಲ್ ಕೋಟ್ ಪೇಂಟಿಂಗು, ಆ ಫ್ರೇಮು ಇದೆಲ್ಲ ಬೇಕಂದ್ರೆ ಪೇಂಟ್ ಕಲರ್ ಕೂಡ ನೀವೇ ಸೆಲೆಕ್ಷನ್ ಮಾಡಿ, ಬೇಕಂದ್ರೆ ಒಂದು 2 ಕಲರ್ ಕಾಂಬಿನೇಷನ್ ಕೊಡಿ ಸರ್, ತುಂಬಾ ನೀಟಾಗಿ ಬರ್ತದೆ. ಹೌದು ಸರ್, ಇದು ನೋಡಿ ಸರ್ ಕಾಂಬಿನೇಷನ್ ನೋಡಿ ಈ ತರ ಡಿಸೈನ್ ಆಗ ಪೇಂಟ್ ಮಾಡ್ತಾ ಒಳಗಡೆ ಫ್ರೇಮ್ ಗ್ರೀಮ್ ಎಲ್ಲ ಈ ತರ ಡಬಲ್ MS ಅಲ್ಲಿ ನೀವು ಪೇಂಟಿಂಗ್ ಮಾಡಬಹುದು. ಸೊ ಈ ತರ ಒಂದು ಅಟ್ರಾಕ್ಟಿವ್ ಪೇಂಟ್ ಸ್ಕೀಮ್ ನಿಮ್ಗೆ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಈ ತರ ಒಳಗಡೆನೂ ಫ್ರೇಮ್ ಬೇಸ್ ಎಲ್ಲ ಕಡೆ ಸೈಡ್ ವಾಲ್ಸ್ ಎಲ್ಲ ನಿಮ್ಗೆ ಸೂಪರ್ ಆಗಿ ಬಂದು ಡೋರ್ ಎಲ್ಲ ಪೇಂಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಈ ಗಾಡಿ ಸೇಮ್ ಡಿಸೈನ್ ಪಾನಿಪುರಿ ಗಾಡಿ ಆಮ್ನಿಯಲ್ಲಿ ಬೇಕಂದ್ರೆ ನಿಮ್ಗೆ ಬಜೆಟ್ ಸ್ವಲ್ಪ ಕಡಿಮೆ ಆದರೆ 160 ಕಂಪ್ಲೀಟ್ MS ಅಲ್ಲೇ ಮಾಡಿಕೊಡ್ತಾರೆ ನಿಮ್ಗೆ. ಇಲ್ಲಿ ನೋಡಿ ಅತುಲ್ ಆಟೋ ಅಲ್ಲಿ 3 ವೀಲರ್ ಆಟೋ ಅಲ್ಲೇ ಮಾಡಿದ ಪಾನಿಪುರಿ ಗಾಡಿ. ಸರ್ ನಮಸ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ನಮಸ್ತೆ, ಇದು ಅತುಲ್ ಸರ್, ಇದು ಪ್ಯಾಸೆಂಜರ್ ಆಟೋ. ಓಕೆ, ಇದು ನನಗೆ ಸೇಮ್ ಪಾನಿಪುರಿಗೆ ಡಿಸೈನ್ಗೆ ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು. ಇದು ಓಮಿನಿಯಲ್ಲಿ ಸೇಮ್ ಇದೆಯಲ್ಲ ಸರ್, ಅದೇ ಸೇಮ್ ಆಗಬೇಕು ಅಂತ ಹೇಳಿದ್ದಾರೆ. ಓಕೆ, ರ್ಯಾಕ್ ಶೇಪ್ ಒಂದು ಸೇಮ್ ಡಿಸೈನ್ ಸೇಮ್ ಕೇಳಿದ್ದಾರೆ ಸರ್, ಅದಕ್ಕೆ ಎಲ್ಲ ಸೇಮಲ್ಲೇ ಮಾಡಿದ್ದೀವಿ. ಓಕೆ, ಫುಲ್ SS ಅಲ್ಲೇ ಮಾಡಿದ್ರಲ್ವಾ ಸರ್? ಸೊ ಆಟೋ ನೋಡಿ, ಫಸ್ಟ್ ಎಕ್ಸ್ಟೀರಿಯರ್ ನೋಡಿ, ಪೇಂಟ್ ಸ್ಕೀಮ್ ನೋಡಿ, ಫ್ರಂಟಲ್ದೇ ನೋಡಿ ಸೂಪರಾಗಿ ಪೇಂಟ್ ಸ್ಕೀಮ್ನ ನೋಡಿದ್ದಾರೆ. ಕ್ವಾಲಿಟಿ ಆಫ್ ಪೇಂಟ್ ನೋಡಿ, ಫಿನಿಶಿಂಗ್ ನೋಡಿ ಹೆಂಗೆ ಇದೆ, ಡಿಸೈನ್ ನೋಡಿ, ಡೋರ್ಸಲ್ಲಿ ಸೈಡ್ ಡೋರ್ಸು ಸೂಪರಾಗಿ ಪೇಂಟ್ ಸ್ಕೀಮ್ ಐತೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಓಪನ್ ಒಳಗಡೆ ಏನಿದೆ ನೋಡೋಣ. ಬಾಡಿ ನೋಡ್ಬೋದು, ಫುಲ್ ಕಂಪ್ಲೀಟ್ SS ಬಾಡಿ, ಫ್ರೇಮ್ ವರ್ಕ್, ರ್ಯಾಕ್ ಸಿಸ್ಟಮ್ ಎಲ್ಲ SS ಅಲ್ಲೇ ಮಾಡಿದ್ದಾರೆ. ಡೋರ್ಸ್ ಎಲ್ಲ ನೋಡಿ, ಪೇಂಟ್ ಎಲ್ಲ ನೋಡಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಡಬಲ್ ಕೋಟಿಂಗ್ ಪೇಂಟು, ತುಂಬ ಲೈಫ್ ಬರ್ತದೆ ಈ ಥರ ಪೇಂಟು. ಮೇಲ್ಗಡೆ ಡೋರ್ಸಲ್ಲಿರೋ ಪೇಂಟು ನೀವು ನೋಡಬಹುದು. ಸರ್ ಕೆಳಗೆ ಏನು ಸರ್, ಏನೋ ಲಾಕ್ ಅಂಡ್ ಕೀ ಎಲ್ಲ ಹಾಕಿದ್ರಲ್ಲ ಏನು ಸರ್? ಇದು ಸ್ಟೋರೇಜ್ ಸ್ಪೇಸ್ ಸರ್ ಇದು. ಓ ನೋಡಿ, ಇಲ್ಲಿ ಕೆಳಗೇನೆ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಸೂಪರಾಗಿ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಸೂಪರಾಗಿ ಎಷ್ಟು ಜಾಗ ನಿಮ್ಗೆ ಸಿಗ್ತಾ ಇದೆ ನೋಡಿ. ಒಳಗಡೆ ಒಂದು ಸೂಪರಾಗಿ ಬೀಗ ಆಗುತ್ತೆ, ಲಾಕ್ ಅಂಡ್ ಕೀ ಫೆಸಿಲಿಟಿ ಜೊತೆ ಕೊಟ್ಟಿದ್ದಾರೆ. ಸರ್ ಇದು ಎಷ್ಟು ಬಜೆಟಲ್ಲಿ ವರ್ಕ್ ಆಗ್ತಾ ಇದೆ ಸರ್? ಇದು 2018 ಮಾಡಲು ಸರ್. ಓಕೆ, ಇದು ಬಿಜಾಪುರಕ್ಕೆ ಆಗಿರೋದು ಸರ್. ಇದು 140ಗೆ ಆಗಿದೆ ಸರ್. 140 ಫೈನಲ್ ಸರ್, ಫೈನಲ್ 1,40,000. ಓಕೆ ನೋಡಿ, 2018ನೇ ಗಾಡಿ, ಸುಮಾರು ಒಂದು 7 ವರ್ಷ ಆಗಿದ ಗಾಡಿ ಇತ್ತು. ಸೊ ಸ್ವಲ್ಪ ರೀಸೆಂಟ್ ಮಾಡಲ್ ಅಂತ ಹೇಳ್ಬೋದು. ಮತ್ತು ಫುಲ್ ಬಾಡಿ SS ಅಲ್ಲೇ ಮಾಡಿದ್ದಾರೆ, ಅದಕ್ಕೆ 140. ಸರ್ ಈ ಗಾಡಿನ 3 ವೀಲರಲ್ಲಿ ಪಾನಿಪುರಿ ಗಾಡಿ ಮಾಡೋರು ಇದು ಬಜೆಟ್ಲಿ ವರ್ಕೌಟ್ ಮಾಡಬೇಕಂದ್ರೆ MS MS ಅಲ್ಲಿ ಮಾಡ್ಕೊಡ್ತೀನಿ ಸರ್. MS ಮಾಡ್ಕೊಡ್ತೀನಿ. MS ಅಲ್ಲಿ ಗಾಡಿಗಳು ರೆಡಿ ಇದೆ ಸರ್. MS ಅಲ್ಲೂ ಮಾಡ್ಕೊಡ್ತೀವಿ ಸರ್. ಇದಕ್ಕೆ ಇನ್ನೂ ಕಡಿಮೆ ಆಯ್ತದೆ ಸರ್ ರೈಟು. ಅದು ಎಷ್ಟು ಆಗ್ಬೋದು ಸರ್? ಸರ್ ಇದು MS ಅಲ್ಲಿ ಬೇಕಾದರೆ ನಿಮಗೆ ಫುಲ್ ಇದೆ, ಸೇಮ್ ಬೇಕಾದರೆ 110ಕ್ಕೆ ಮಾಡ್ಕೊಡ್ತೀವಿ ಸರ್ ನಾವು. ಓಕೆ ಫೈನ್. ಸೊ MS ಅಲ್ಲೇ ಸೇಮ್ ಡಿಸೈನ್ ನಿಮ್ಗೆ ಬೇಕಂದರೆ 110 ಆಗ್ಬೋದು. ಸೊ ಸುಮಾರು ಒಂದು 30,000 ನಿಮ್ಗೆ ಕಡಿಮೆ ರೇಟಲ್ಲೇ ಹಾಕ್ಬೋದು. ಓಕೆ, ಸೊ ನೋಡ್ಕೊಳ್ಳಿ, ಈ ಗಾಡಿಗೆ 140 ಆಯಿತು. ಪಾರ್ಟಿಗೆ ಡೆಲಿವರಿ ಕೊಡ್ತಾರೆ, ಅವ್ರ ಜೊತೆ ನಾವು ಫೀಡ್ಬ್ಯಾಕ್ ತೊಗೊಳ್ಳಲ್ಲ, ಹಿಂಗೆ ಆಯ್ತು ಅಂದ್ರೆ ಕಳ್ಸಾತ ನೋಡಿ. ಎಕ್ದಮ್ ಸೂಪರ್ ಇದೆ. ಎಕ್ಸ್ಟೀರಿಯರಲ್ಲಿ ನೋಡ್ತಾ ಇದ್ದಾರೆ, ಪೇಂಟ್ ಸ್ಕೀಮನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಫುಲ್ ಇಂಟೀರಿಯರ್ಸ್ ಒಂದು ಕಂಪ್ಲೀಟ್ ಇಂಟೀರಿಯರ್ಸ್ ನಿಮಗೆ SS ಅಲ್ಲೇ ಆಗಿದೆ. ಇಲ್ಲಿ ಫ್ಲೋರ್ ಇರ್ಬೋದು, ಸೈಡ್ ಟ್ರೇಸ್ ಎಲ್ಲ ನೋಡ್ಬೋದು, ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ಡೋರ್ ಕ್ಲೋಸ್ ಮಾಡಿ ತೋರಿಸ್ತಾರೆ. ಪೇಂಟ್ ಸ್ಕೀಮ್ ಎಲ್ಲ ನೋಡಿ, ಪೇಂಟ್ ಎಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ಡ್ಯೂಯಲ್ ಪೇಂಟ್ ಸ್ಕೀಮ್ ಯೂಸ್ ಮಾಡಿದ್ದಾರೆ, ಡಬಲ್ ಕಲರ್ ಕಾಂಬಿನೇಷನ್, ಸೂಪರ್ ಡಿಸೈನ್ ವರ್ಕ್, ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಡ್ಯೂಯಲ್ ಪೇಂಟ್ ಸ್ಕೀಮು ಎಂಟೈರ್ ಎಂಟೈರ್ ಬಾಡಿ ಫ್ರಂಟ್ ಇರ್ಬೋದು, ಸೈಡ್ ಪ್ರೊಫೈಲ್ ಇರ್ಬೋದು, ಬ್ಯಾಕ್ ಪ್ರೊಫೈಲ್ ಇರ್ಬೋದು, ಕಂಪ್ಲೀಟ್ ಪ್ರೊಫೈಲಲ್ಲಿ ನಿಮ್ಗೆ ಪೇಂಟಿಂಗ್ ಇಲ್ಲಿ ಇಲ್ಲ ಡಿಸೈನ್ ಎಲ್ಲ ನೋಡ್ಬೋದು. ಹಾಗೆ ನೋಡಿ, ಒಂದು ಸೂಪರಾಗಿ ಒಂದು ಲೈಟ್ನಿಂಗ್ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಪೇಂಟ್ ವರ್ಕ್ ಎಲ್ಲ ನೋಡ್ತಾ ಇದ್ದಾರೆ, ಡಿಸೈನ್ ವರ್ಕ್ ಎಲ್ಲ ಸೂಪರಾಗಿ ಇಲ್ಲಿ ಫ್ರಂಟ್ ಬಾಡಿಯಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ತೀರಾ, ಇಲ್ಲಿ ಕಂಪ್ಲೀಟ್ ಎಲ್ಲೋ ಬ್ಲೂ ಬರ್ತದೆ. ಸೈಡ್ ಪ್ಯಾನಲಲ್ಲಿ ನೋಡಿ, ಸೈಡಲ್ಲಿ ಸೂಪರಾಗಿ ಒಂದು ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಅಟ್ರಾಕ್ಷನ್ ಆಗಿ ಗಾಡಿ ಮಾಡಿದ್ದಾರೆ. ಎಕ್ಸ್ಟೀರಿಯರಲ್ಲೇ ನೀವು ಕಸ್ಟಮರ್ ಅಟ್ರಾಕ್ಟ್ ಮಾಡಬೇಕು, ಒಂದು ಡಿಸ್ಟೆನ್ಸ್ ಅಟ್ರಾಕ್ಟ್ ಮಾಡಬೇಕಂದ್ರೆ ನಿಮ್ಮ ಗಾಡಿ ಬಾಡಿ ಪೇಂಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಡಿಫ್ರೆಂಟಾಗಿ ಬ್ಯೂಟಿಫುಲ್ಲಾಗಿ ನೀವು ಮಾಡಿದ ಅದೇ ಒಂದು ಅಟ್ರಾಕ್ಷನ್ ಆಗುತ್ತೆ. ಸೊ ಇಂಟೀರಿಯರ್ಸ್ ನೋಡ್ಬೋದು, ಕಂಪ್ಲೀಟ್ ಫ್ಲೋರ್ SS ಅಲ್ಲೇ ಬರ್ತಾ ಇದೆ. ಸ್ಟೋರೇಜ್ ಸ್ಪೇಸ್ ಮತ್ತು ಸ್ಟೋರೇಜ್ ಸ್ಪೇಸ್ ನೋಡ್ಬೋದು, ಇಲ್ಲಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಜೊತೆನೇ ಬರ್ತದೆ. ಮತ್ತು ಇಲ್ಲಿ ನೋಡಿ ರ್ಯಾಕ್ ಸಿಸ್ಟಮ್, ಈ ಡಿಸೈನ್ ಬಂದು ತುಂಬ ಪಾಪ್ಯುಲರ್ ಹಿಟ್ ಆಗಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ SS ಅಲ್ಲೇ ಮಾಡಿದ್ದು. ಇಲ್ಲಿ ಆರ್ಕ್, ಇದು ಬೆಂಡ್ ವರ್ಕ್ ನೋಡಿ, ಆ ಫ್ರೇಮ್ಗೆ ಕೊಟ್ಟಿದ್ದ ಒಂದು ಆರ್ಚ್ ಥರ ಒಂದು ಬೆಂಡ್ ವರ್ಕ್ ಮಾಡಿದ್ದಾರೆ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಇದು ಬೆಂಡಿಂಗ್ ಎಲ್ಲ ಮಾಡೋದು ಸರ್ ನೀವು ಮ್ಯಾನ್ಯುಯಲಾಗಿ ಮಾಡ್ತಾ ಇದ್ದೀರಲ್ವಾ, ಆಟೋಮೆಟಿಕ್ ಅಲ್ಲ, ಮ್ಯಾನ್ಯುಯಲಾಗಿ ಮಾಡ್ತಾ ಇದ್ರೆ ಎಷ್ಟು ವರ್ಷ ಅನುಭವ ಇರಬೇಕು ನೋಡಿ. ಎರಡು ಕರೆಕ್ಟಾಗಿ ಆ್ಯಂಗಲ್ ಬಂದು ನಿಮ್ಗೆ ಕರೆಕ್ಟಾಗಿ ಮ್ಯಾಚಿಂಗ್ ಬರ್ಬೋದು. ಅದು ಮೇಲ್ಗಡೆ ಇರೋ ಆರ್ಚ್, ಕೆಳಗೆ ಇರೋ ಆರ್ಚ್ ಬೆಂಡ್ ನೋಡಿ, ಕರೆಕ್ಟಾಗಿ ಎರಡು ಅಷ್ಟು ಪ್ರಿಸೈಸಾಗಿ ಮ್ಯಾಚಿಂಗ್ ಆಗಿ ಮಾಡಿದ್ದಾರೆ. ಇದಲ್ಲದೆ ನಿಮ್ಗೆ ಗೊತ್ತಾಗಬೇಕು ಎಷ್ಟು ಅನುಭವ ಇದೆ ಅವ್ರು ಕಳ್ಸಲ್ಲ
ಅಂತ. ಇದೆಲ್ಲ ಮ್ಯಾನ್ಯುಲ ಫಿಸಿಕಲ್ ಮೆಷಿನ್ಸ್ ಇಟ್ಕೊಂಡು ಮಾಡೋದಲ್ಲ, ಆಟೋಮೇಟೆಡ್ ಅಲ್ಲ, ಮ್ಯಾನ್ಯುಲ ಅವ್ರು ಬೆಂಡ್ ಮಾಡಿದ್ದು. ಸೊ ನೋಡಿ ಈ ಗಾಡಿ 140 ಆಯಿತು. ನಿಮಗೆ 140ವರೆಗೆ ನನಗೆ ಬಜೆಟ್ ಇಲ್ಲ ಸರ್, ಸ್ವಲ್ಪ ಕಡಿಮೆಯಲ್ಲಿ ಮಾಡಬೇಕಂದ್ರೆ ಸೇಮ್ ಡಿಸೈನ್ ಪಾನಿಪುರಿ ಗಾಡಿ MS ಅಲ್ಲೇ ನಿಮ್ಗೆ ಮಾಡಿಕೊಡ್ತಾರೆ. 110ಕ್ಕೆ ಆಗುತ್ತೆ, ಒಂದು 30,000 ನಿಮ್ಗೆ ಕಡಿಮೆ ಆಗ್ಬೋದು. ಈಗ ಎಲ್ಲ ಪ್ರತಿಯೊಂದು ಡೋರ್ ಕ್ಲೋಸ್ ಮಾಡ್ತಾರೆ. ಎಲ್ಲ ಕ್ಲೋಸ್ ಆಗಿರೋ ಸಮಯದಲ್ಲಿ ಗಾಡಿ ಹೆಂಗೆ ಇರ್ತದೆ ಅಂತ ನೋಡಿ, ಹೆಂಗೆ ಅಪಿಯರೆನ್ಸ್ ಇರ್ತದೆ ಅಂತ. ನೀವು ಈ ಗಾಡಿಯಲ್ಲೇ ಟ್ರಾವೆಲ್ ಆಗ್ಬೋದು, ಖಂಡಿತ ಎಲ್ಲ ಈ ಗಾಡಿ ಒಂದಿಗೆ 2 ಸಾರಿ ನೋಡ್ತಾರೆ. ಆ ಥರ ಒಂದು ಪೇಂಟ್ ಸ್ಕೀಮ್ ಮಾಡಿದ್ದಾರೆ. ಈಗ ನೋಡಿ ಡೋರೆಲ್ಲ ಕ್ಲೋಸ್ ಆಯಿತು ನೋಡಿ, ಪೇಂಟ್ ಸ್ಕೀಮ್ ಎಲ್ಲ ನೋಡಿ, ಡಬಲ್ ಪೇಂಟ್ ಕಾಂಬಿನೇಷನ್ ಕೊಟ್ಟು ಸೂಪರ್ ಅಟ್ರಾಕ್ಟಿವ್ ಆಗಿದೆ. ಮತ್ತು ಇಲ್ಲಿ ಕೂಡ ನೋಡ್ಬೋದು, ನಾ ಸೈಡ್ ಪ್ರೊಫೈಲ್ ಹೇಳಿದಲ್ಲ, ಸೈಡ್ ಪ್ರೊಫೈಲಲ್ಲೇ ನಿಮಗೆ ಸೂಪರ್ ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಮತ್ತು ಫ್ರಂಟಲ್ಲಿ ನೋಡ್ತಾ ಇದ್ದಾರೆ ಡ್ರೈವರ್ ಕ್ಯಾಬಿನು ಇಲ್ಲ ಫ್ರಂಟ್ ಬಾಡಿ, ಆಟೋ ಫ್ರಂಟ್ ಬಾಡಿ ನೋಡ್ಬೋದು. ಇಲ್ಲಿ ಒಂದು ಡಿಸೈನ್ ವರ್ಕ್ ಕೊಟ್ಟಿದ್ದಾನೆ ನಿಮಗೆ. ಸೊ ನಿಮಗೆ ಕಲ್ಸ ಅಂತ ಸೂಪರಾಗಿದೆ. ಪೇಂಟ್ ವರ್ಕ್ ಎಲ್ಲ ಡಬಲ್ ಕೋಟಿಂಗ್ ಫಸ್ಟ್ ಕ್ವಾಲಿಟಿ ಪೇಂಟೇ ಯೂಸ್ ಮಾಡಿ ಸೂಪರಾಗಿ ಮಲ್ಟಿ ಕಲರ್ ಪೇಂಟ್ಸ್ ಯೂಸ್ ಮಾಡಿ ಸೂಪರಾಗಿ ನಿಮಗೆ ಡಿಸೈನ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಸೊ 140 ಈ ಗಾಡಿಗೆ 1,40,000 ಆಗ್ತದೆ. ಸೇಮ್ ಗಾಡಿ ಡಿಸೈನ್ ಸೇಮ್ ಪ್ಯಾಟರ್ನಲ್ಲಿ ನಿಮಗೆ ಬಂದು ನಿಮಗೆ ಒಂದು MS ಮಾಡಿ ಅಂತ 110 ಆಗುತ್ತೆ, ಒಂದು 30,000 ಕಡಿಮೆ ಆಗ್ಬೋದು ಸರ್. ಇದು ಮತ್ತೆ ತ್ರೀ ವೀಲರ್ ಮಾಡಿದ ಪಾಸ್ಪೋರ್ಟ್ ಗಾಡಿ. ಯಾವ ಮಾಡಲ್ ಗಾಡಿ ಸರ್ ಇದು? ಸರ್ ಇದು 2009ನೇ ಮಾಡಲು. ಓಕೆ, ಇದು ಫಾಸ್ಟ್ ಫುಡ್ಗೆ ರೆಡಿ ಆಗಿರೋದು ಸರ್. ಇದು ಫುಲ್ MS ಇದೆ, ಪ್ಲಾಟ್ಫಾರ್ಮ್ SS ಬರುತ್ತೆ ಸರ್. ಓಕೆ, ಏನು ಸರ್ ಬೆಲೆ ಇದು? ಸರ್ ಇದು ಬಂದು 145ಕ್ಕೆ ಆಯ್ತದೆ ಸರ್. 145? ಹೌದು ಸರ್. ಓಕೆ, MS ಅಲ್ಲೇ ಮಾಡಿ 145? ಹೌದು ಸರ್. ಓಕೆ, ಇದು ನೋಡಿ 145ಕ್ಕೆ ಆಗಿದೆ ಗಾಡಿ. ನೋಡಲ್ಲ, ಫಸ್ಟ್ ಪೇಂಟ್ ವರ್ಕ್ ಎಲ್ಲ ನೋಡ್ಬೋದು, ಡೋರ್ಸ್ ಎಕ್ಸ್ಟ್ರಾ ಪೇಂಟ್ ವರ್ಕ್ ಎಲ್ಲ ನೋಡಿ, ಅಷ್ಟು ಸೂಪರಾಗಿ ಮಲ್ಟಿಪಲ್ ಕಲರ್ಸ್ ಯೂಸ್ ಮಾಡಿ ಡಿಸೈನ್ ವರ್ಕ್ ಎಲ್ಲ ಮಾಡಿ, ಪೇಂಟ್ ಸ್ಕೀಮ್ ಎಲ್ಲ ನೋಡಿ ಅಷ್ಟು ಸೂಪರಾಗಿ ಐತೆ. ಎಕ್ಸ್ಟೀರಿಯರ್ ಒಂದು ಪೇಂಟ್ ವರ್ಕೇ ಮೇನ್ ಅಟ್ರಾಕ್ಷನು. ಸೊ ಅದನ್ನು ಸೂಪರಾಗಿ ಮಾಡಿದ್ದಾರೆ. ಈಗ ಇಂಟೀರಿಯರ್ಸ್ ನೋಡ್ಬೋದು, ಇದು ಫಾಸ್ಟ್ ಫುಡ್ ಗಾಡಿ ಇದೆ. ಔಟ್ಸೈಡ್ ಕುಕಿಂಗ್ ಕಾನ್ಸೆಪ್ಟು, ಔಟ್ಸೈಡ್ ಕುಕಿಂಗ್ ಕಾನ್ಸೆಪ್ಟ್. ಎಲ್ಲಿ ನೋಡೋದು ಒಳಗಡೆ ನಿಮಗೆ ರ್ಯಾಕ್ ಕೊಟ್ಟಿದ್ದಾರೆ, ಇಲ್ಲಿ ಥಿಂಗ್ಸ್ ಎಲ್ಲ ಮಡಗೆ, ಮತ್ತು ಟೋಟಲ್ ಆಗಿ ಓಪನ್ ಆಗೇ ಇರುತ್ತೆ. ಇಲ್ಲೇ ನೋಡ್ಬೋದು ಫ್ಲೋರ್ ಮಾತ್ರ ನಿಮಗೆ SS ಬರೋದು. ಇಲ್ಲಿ ಎಕ್ಸ್ಟೆನ್ಷನ್ ರ್ಯಾಕ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ, 3 ಕಡೆನೂ ನಿಮಗೆ ಎಕ್ಸ್ಟೆನ್ಷನ್ ರ್ಯಾಕ್ಸ್ ಬರ್ತದೆ. ಇಲ್ಲಿ ಡೋರ್ ನೋಡ್ತಾ ಎಲ್ಲ ಡಬಲ್ ಕೋಟಿಂಗ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಸೊ ಈ ಥರ ಗಾಡಿ ನಿಮ್ಗೆ ಬೇಕಂದರೆ ದಯವಿಟ್ಟು ಫೋನ್ ಹಚ್ಚಿ ಡೈರೆಕ್ಟಾಗಿ ಬಂದು ನೋಡಿ. 1,45,000 ಈ ಗಾಡಿಗೆ ಆಗಿ. ಸೊ ಸರ್ ಇದು 2016ನೇ ಮಾಡಲು ಸರ್ ಗಾಡಿ ಇದು. ಹಾಂ, ಇದು ಫುಲ್ MSL ಆಗಿದೆ, ಫ್ಲೋರಿಂಗ್ ಬಂದು SS ಆಗಿದೆ ಸರ್ ನನಗೆ. ಓಕೆ, ಏನು ಸರ್ ಬಜೆಟ್ ಇದು? ಸರ್ ಇದು 180 ಹೇಳ್ತಾ ಇದೀವಿ ಸರ್. ಇದು 180? ಹೌದು ಸರ್. 180 ಸರ್. ಫೈನಲ್ 180 ಡಿಸ್ಕೌಂಟ್ ಆಗ್ಬೋದಾ ಸರ್? 180 ಫೈನಲ್ ಇದೆ ಸರ್. ಓಕೆ, ಫೈನ್. ಇದು ಟಾಟಾ ಜಿಪ್ಪಲ್ಲಿ ಮಾಡಿದ ಫಾಸ್ಟ್ ಫುಡ್ ಗಾಡಿ ನೋಡಿ. ಫಸ್ಟ್ ಎಕ್ಸ್ಟೀರಿಯರ್ ನೋಡ್ಬೋದು, ಡ್ಯೂಯಲ್ ಪೇಂಟ್ ಸ್ಕೀಮ್ ಹಾಕಿದೆ. ಪೇಂಟ್ ಸ್ಕೀಮು ಸೂಪರಾಗಿ ಮಾಡಿದ್ದಾರೆ. ಡೋರ್ಸ್ ಬರೋ ಪೇಂಟ್ ನೀವು ನೋಡ್ಬೋದು ನೋಡಿ, ಸೂಪರಾಗಿದೆ ಡಿಸೈನ್ ವರ್ಕ್. ಸೊ ಡೋರ್ಸ್ ಎಲ್ಲ ನೋಡ್ಬೋದು, ಮತ್ತು ಬ್ಯಾಕ್ಸ್ ಇಂಟೀರಿಯರ್ಸ್ ಆಫ್ ದ ಡೋರ್ ನೋಡ್ಬೋದು, ಎಲ್ಲ ಡಬಲ್ ಕೋಟಿಂಗ್ ಪೇಂಟ್ ಹಾಕಿದ್ದಾರೆ. ಸೊ ಏನು ರಸ್ಟೆಡ್ ಹಿಂಗೆಲ್ಲ ಸೂಪರಾಗಿದೆ. ಸಾರಿ, ಫ್ಲೋರ್ ಬಂದು SS ಅಲ್ಲೇ ಇರ್ತದೆ ನೋಡಿ, ಫ್ಲೋರ್ SS ಇದೆ. ಮತ್ತು ಈ ಸೈಡೆಲ್ಲ ರ್ಯಾಕ್ ನೋಡಿ, ಡಬಲ್ ಲೇಯರ್ ರ್ಯಾಕ್ ಕೊಟ್ಟಿದ್ದಾರೆ, 2 ಲೇಯರ್ ರ್ಯಾಕ್ ಇದೆ. ಸೊ ಎಲ್ಲ ಥಿಂಗ್ಸ್ ನೀವು ಇಲ್ಲೇ ಮಡಗ್ಬೋದು. ಸೊ ನೋಡಿ ಈ ಗಾಡಿ ಸೂಪರಾಗೈತೆ. ಟಾಟಾ ಜಿಪ್ಪಲ್ಲಿ ಮಾಡಿದ ಗಾಡಿ ಇತ್ತು ಸರ್. ಇದಲ್ಲೇ ಫುಲ್ SS ಬಾಡಿ ಮಾಡ್ತಾರೆ? ಹೌದು ಸರ್, ಬೇಕು ಅಂದರೆ ಮಾಡಿಕೊಡ್ತೀವಿ ಸರ್. ಫುಲ್ SS ಅಲ್ಲಿ ಎಷ್ಟಾಗುತ್ತೆ ಸರ್? ಫುಲ್ SS ಬೇಕಾದರೆ ಕಸ್ಟಮರ್ಗೆ ಒಂದು 40 ರೂಪಾಯಿ ಜಾಸ್ತಿ ಇದೆ ಸರ್. ಹೌದಾ? ಎಕ್ಸ್ಟ್ರಾ 40,000 ಬರ್ಬೋದು ಅಷ್ಟೇ ಸರ್. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು ಭಯ್ಯ. ಆಮೇಲೆ 3 ವೀಲರ್ ಮಾಡಿ ಫಾಸ್ಟ್ ಫುಡ್ ಗಾಡಿಗಳು, ಈ ಬ್ಲೂ ಮತ್ತು ಆ ಗ್ರೀನ್ ಎರಡು ಬಂದು ಸೇಲ್ ಇದಲ್ಲ ಸರ್, ನೀವು ರೆಡಿ ಸೇಲ್ಗೆ ಇಟ್ಟಿದ್ದೀರಾ? ಹೌದು ಸರ್, ಇದು ಎಲ್ಲ 2 ಸೇಲ್ಗೆ ಇಟ್ಟಿರೋದು ಸರ್. ಹಾಂ, ಅವರು ಒಳಗಡೆ ರ್ಯಾಕಿಗೆ ಬೇಕಾದರೆ ನಾವು ಮಾಡಿಕೊಡ್ತೀವಿ ಸರ್, ಯಾರು ಬಂದರು. ಓಕೆ, ಹಂಗೆ ಡಿಸೈನ್ ಮಾಡ್ಕೊಳ್ಳೋ, ಏನು ರ್ಯಾಕ್ ಕೇಳ್ತಾ ಆ ರೀತಿ ರೆಡಿ ಮಾಡಿಕೊಡ್ತೀರಾ? ಹೌದು ಸರ್. ಇದು ಬ್ಲೂ ಗಾಡಿ ಮತ್ತು ಗ್ರೀನ್ ಗಾಡಿ ಯಾವ ವರ್ಷ ಮಾಡಲ್ಲ ಅದು? ಸರ್ ಇದು 2006ನೇ ಮಾಡಲು. ಹಾಂ, ಅದು 7ನೇ ಮಾಡಲು. ಅದು 2007. 2007. ಇದು ಇದು ಮಹೇಂದ್ರ ಆಲ್ಫಾ. ಹಾಂ, ಇದು ಆಪೆ ಆಟೋ ಸರ್ ಇದು. ಓಕೆ, ಅದು ಗ್ರೀನ್ ನೋಡ್ತಾ ಇದ್ರೆ ಮಹೇಂದ್ರ ಆಲ್ಫಾ ಫಾಸ್ಟ್ ಫುಡ್ ಗಾಡಿ ಇದು. ಓಕೆ, ಇದು ಬಂದು ನಮ್ಮ ಆಪೆ D600 ನೋಡಿ, ಫಾಸ್ಟ್ ಫುಡ್ ಗಾಡಿ ಇದೆ ನೋಡಿ ಹೆಂಗೆ ಇದೆ ಅಂತ. ಸೂಪರಾಗಿ ಐತೆ ಗಾಡಿ ಎಲ್ಲ. ಇಲ್ಲಿ ನೋಡ್ಬೋದು ರ್ಯಾಕ್ ಎಲ್ಲ ಇದೆ, ಡಬಲ್ ರ್ಯಾಕ್, 2 ಲೆವೆಲ್ ರ್ಯಾಕ್ಸ್ ಕೊಟ್ಟಿದ್ದಾರೆ. ಫ್ಲೋರ್ ಬಂದು ನಿಮಗೆ SS ಅಲ್ಲೇ ಕೊಡ್ತಾರೆ, ಇಲ್ಲ MS ಬೇಕಂದರೆ MS ಮಾಡ್ಕೊಳ್ಳಿ. ಆದರೆ ಫ್ಲೋರಲ್ಲಿ ನೀವು SS ಮಾಡ್ಕೊಳ್ಬೋದು, ಅಷ್ಟು ಡಿಫ್ರೆನ್ಸ್ ಬರೋಲ್ಲ ಪ್ರೈಸಲ್ಲಿ. ಹಾಗೆ ನೋಡ್ಕೊಳ್ಳಿ. 2 ಗಾಡಿಯ ಸೇಲ್ಗಿದೆ, ರೆಡಿ ಫಾಸ್ಟ್ ಫುಡ್ ಗಾಡಿ ಐತೆ. ಒಂದು ಆಪೆ D600 ಮತ್ತು ಅದು ಮಹೇಂದ್ರ ಆಲ್ಫಾ ಇರೋದು ನೋಡ್ಬೋದು. 2 ಫಾಸ್ಟ್ ಫುಡ್ ಗಾಡಿ ನಿಮಗೆ ರೆಡಿ ಐತೆ ಸರ್. ಏನು ಸರ್ ಬೆಲೆ ಹೇಳ್ತಾ ಇದ್ದೀರಾ? ಸರ್ ಇದು 135ಗೆ ಐತದೆ ಸರ್. 135. ಅದು ಮತ್ತು ಆಲ್ಫಾ ಇದು 140ಗೆ ಐತದೆ ಸರ್. ಓಕೆ, 140 ನೋಡಿ. ಆಲ್ಫಾ ಬಂದು 140 ಆಗುತ್ತೆ ನಿಮಗೆ ನೋಡಿ. ಆಲ್ಫಾ ಬಂದು 140, ಆಪೆ ಬಂದು ನಿಮಗೆ 135ಗೆ ಆಗುತ್ತೆ.
ಮಾಡಲು 1 ವರ್ಷ ಡಿಫ್ರೆನ್ಸ್ ಇದೆ ಅಲ್ವಾ? 2006 ಅದು 2007 ಒಂದು ಇದರಿಂದ ಆ ಗಾಡಿ ಬಾಡಿ ದೊಡ್ಡದು ಬರುತ್ತೆ, ಹಾಂ. ಸ್ಪೇಸ್ ಜಾಸ್ತಿ ಸಿಗುತ್ತೆ ಸರ್ ಇದರಿಂದ. ಅದಕ್ಕೆ ಓಕೆ, ಆಲ್ಫಾ ಗಾಡಿ ನೀವು ನೋಡಿದಂಥ ಸ್ವಲ್ಪ ಜಾಗ ಹೆಚ್ಚಾಗಿ ಸಿಗುತ್ತೆ, ಸ್ವಲ್ಪ ಬಾಡಿ ದೊಡ್ಡದಾಗಿ ಇರ್ತದೆ. ಸೊ ನೋಡ್ಬೋದು, ಡ್ರೈವರ್ಸ್ ಕ್ಯಾಬ್ನು ದೊಡ್ಡದಾಗಿರ್ತದೆ. ಸೊ ನಿಮ್ಗೆ ಬೇಕಂದರೆ ಆಲ್ಫಾ ತೊಗೊಳ್ಳಿ, ಇಲ್ಲ ಆಪೆ ಬೇಕಂದರೆ ಆಪೆನೂ ತೊಗೊಳ್ಬೋದು. 135 140 ಸರ್, 135 140 ರೆಡಿಮೇಡ್ ಫಾಸ್ಟ್ ಫುಡ್ ಗಾಡಿಗಳು, 3 ವೀಲರ್ ಗಾಡಿಗಳು ರೆಡಿ ಇದೆ. ವಿಡಿಯೋಲಿ ಬರೋ ನಂಬರ್ ಕಾಂಟ್ಯಾಕ್ಟ್ ಫೋನ್ ಹಚ್ಚಿ ಪರ್ಸನಲ್ ಬಂದು ಮೀಟ್ ಮಾಡಿ ಗಾಡಿ ರೆಡಿಯಾಗಿದೆ ತೊಗೊಂಡು ಹೋಗಿ. ಗಾಡಿ ಏನು ಸರ್ ಕಸ್ಟಮರ್ಗೆ ರೆಡಿ ಆಗ್ತದೆ ಏನು ಸರ್? ಹೌದು ಸರ್, ಫುಲ್ ಪೇಂಟಿಂಗ್ಗೆ ಬಂದಿದೆ, ಮತ್ತೆ ಎಲ್ಲ ರಿಪೇರಿಗೆ ಬಂದಿದೆ ಸರ್ ಗಾಡಿ ಇದು. ಓ ಹಾಗೇನಾ? ಕಸ್ಟಮರ್ ತಗೊಬಂದ್ಬಿಟ್ರೆ ಅದು ಮಾಡ್ಕೊಡ್ತೀವಿ ಸರ್ ನಾವು. ಓಕೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನಿಮ್ಮ ಆಲ್ರೆಡಿ ಫಾಸ್ಟ್ ಫುಡ್ ಗಾಡಿಗೆ ಐತೆ, ಅದಕ್ಕೆ ಏನೋ ರೀಸ್ಟ್ರಕ್ಚರ್ ನ್ಯೂ ಡಿಸೈನ್ ಮಾಡಬೇಕಂದ್ರೆ ನ್ಯೂ ಡಿಸೈನ್ ಮಾಡ್ತಾರೆ, ಇಲ್ಲ ನಿಮಗೆ ಒಂದು ಕಂಪ್ಲೀಟ್ ಫುಲ್ ಬಾಡಿ ಪೇಂಟಿಂಗ್ ವರ್ಕ್ ಮಾಡಬೇಕು, ರೀಸ್ಟ್ರಕ್ಚರಿಂಗ್, ರೀಮಾಡ್ಲಿಂಗ್, ರೀಡಿಸೈನಿಂಗ್, ಫುಲ್ ಪೇಂಟ್ ಆಗಬೇಕಂದ್ರೆ ಅದನ್ನು ಮಾಡಿಕೊಡ್ತಾರೆ. ಸೊ ವಿಡಿಯೋಲಿ ಬರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಹಚ್ಚಿ ಪರ್ಸನಲ್ ಇಲ್ಲಿ ವರ್ಕ್ಶಾಪ್ ಬಂದು ನೀವು ಬಂದು ಭೇಟಿ ಹಾಕಿ ನಿಮ್ಮ ಎಕ್ಸಿಸ್ಟಿಂಗ್ ಫಾಸ್ಟ್ ಫುಡ್ ಗಾಡಿಗಳು ಏನಕ್ಕೆ ಸಣ್ಣ ಪುಟ್ಟ ಕಳ್ಸೋ, ಪೇಂಟ್ ವರ್ಕ್, ರೀಡಿಸೈನಿಂಗ್, ರೀಸ್ಟ್ರಕ್ಚರಿಂಗ್ ಏನು ಬೇಕಾದ್ರೆ A to Z ಕಳ್ಸೋಬೇಕಂದ್ರೆ ಫ್ಯಾಬ್ರಿಕೇಷನ್ ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ.